ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರು ಅಣ್ಣಾಮಲೈ ಅವನೊಬ್ಬ ಅಯೋಗ್ಯ ಅಂತಾನೆ ಹೇಳಬೇಕು. ಇಲ್ಲಿ ಕುತ್ಕೊಂಡು ಎಂತದ್ದು ನಮ್ದು ರಿಟೈರ್ಡ್ ಸ್ಯಾಲರಿ ತಗೊಳ್ಳೋದು ಎಂತ ಅಂತಾರೆ ಅದಕ್ಕೆ, ರಿಟೈರ್ಡ್ ಪೆನ್ಷನ್, ಅಲ್ಲೋಗಿ ರಾಜಕಾರಣ ಮಾಡಿ ಇಲ್ಲಿ ಬಂದು ಪುಕ್ಷಣೆ ಭಾಷಣ ಮಾಡ್ತಾರೆ. ಅಲ್ಲಿ ಮಾನ ಮರ್ಯಾದೆ ಇದೆ. ಈಸ್ ಅನ್ IAS ಆಫೀಸರ್, ಎಜುಕೇಟೆಡ್, IPS ಆಫೀಸರ್. ಕಾಮನ್ ಸೆನ್ಸ್ ಬೇಕು ಅವ್ರಿಗೆ. ಅಯೋಗ್ಯ ಅಂತ ಇನ್ನೇನ್ ಅನ್ಬೇಕು ಅವರಿಗೆ? ಏನು ಉಸ್ತುವಾರಿ ಸಚಿವರಿಗೆ ಮಾತಾಡೋದು ನೋಡಿದ್ರಲ್ಲ ಅವು ಅಂತ ಅದು ಟ್ರೋಲ್ ಮಾಡ್ಬಿಟ್ಟು ನೋಡಿರ್ತಾನೆ. ಅವ್ರಿಗೊಂದು ಕಿಕ್ ಹೊಡೆದಿರುತ್ತಲ್ಲ, ಆ ವ್ಯಾನ್ ಅಲ್ಲಿ ಕುತ್ಕೊಂಡು ಏನು ಕೆಲಸ ಇರಲ್ಲ, ಕಾರಲ್ಲಿ ಹೋಗ್ಬೇಕಾರೆ. ನಾನು ಅದಕ್ಕೆ ಅದನ್ನೆಲ್ಲ ನೋಡೋದೇ ಇಲ್ಲ. ನಾನು ಯಾರ್ದಾರು ಟ್ರೋಲ್ ಮಾಡೋದ್ರೆ ಬಿಟ್ಟು ಬಿಡ್ತೀನಿ. ಬಿಕಾಸ್ ಅದು ವೇಸ್ಟ್ ಆಫ್ ಟೈಮ್. ನೌ ಐ ಟೆಲ್ ಯು, ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಸುಮ್ಮನೆ ನಮ್ಮಲ್ಲೇ ಇರಲಿ, ಯಾಕೆಂದ್ರೆ ಓದ್ಬಿಟ್ಟು ಬಿಟ್ಟು ಬಿಡ್ಬೇಕಿದ್ನ. ಆಮೇಲೆ ವಿ ಶುಡ್ ಜಾಯಿನ್ ಹ್ಯಾಂಡ್ಸ್. SSLCಯಲ್ಲಿ ಉತ್ತಮ ಅಂಕ ಪಡೆದ ಮಗ ಇಂಜಿನಿಯರಿಂಗ್ ನಲ್ಲಿ ವಿಫಲನಾದನು. ಪ್ರೌಢಶಾಲೆಯಲ್ಲಿ ಗುಣಮಟ್ಟದ ಪಾಠ ಮಾಡದೆ ನಕಲು ಮಾಡಿಸಿದ್ದರ ಫಲ ಈಗ ಅನುಭವಿಸುತ್ತಿದ್ದೇವೆ. ಮಕ್ಕಳು ಅನುತ್ತೀರ್ಣರಾದರೂ ಪರವಾಗಿಲ್ಲ, ಪಾರದರ್ಶಕ ಪರೀಕ್ಷೆ ನಡೆಯಬೇಕು. ಅನುರಾಗ್, ಪೋಷಕರು, ಚಿತ್ರದುರ್ಗ. ಈಗ ನಾನು ತಪ್ಪೋದಿದ್ರೆ ಅದು ಟ್ರೋಲ್ ಮಾಡ್ತಾರೆ, ಯಾರಾದ್ರೂ ಮಾಡ್ಕೊಳ್ಳಿ. ಪುಕ್ಷಟೆ ಕೊಟ್ಟಿದ್ದೀನಿ ಅವ್ರಿಗೆ ಟೈಮು. ಜೂನ್ 4ನೇ ತಾರೀಕುವರೆಗೂ ಟೈಮ್ ಇದೆ. ಆದ್ರದ ಎಸೆನ್ಸ್ ನೆನಪಿಟ್ಕೊಳ್ಳಿ. ಆ ಹೇಳಿಕೆಯ ಗಂಭೀರತೆ ಏನಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಹಳ ಕಷ್ಟ ಆಗ್ತದೆ. ಮಕ್ಕಳನ್ನ ನಾವೇ ತಪ್ಪು ಹಳಿಗೆ ಹೋಗಿ ಕೂರಿಸ್ಬಿಟ್ರೆ ನೀವೇನ್ ಕಲಿಸ್ತೀರೋ ಕಲಿತಾವೆ. ಹಾಡು ಕಲಿಸಿ ಹಾಡು ಕಲಿತಾವೆ. ಚೈನೀಸ್ ಲ್ಯಾಂಗ್ವೇಜ್ ಕಲಿಸಿ ಚೈನೀಸ್ ಲ್ಯಾಂಗ್ವೇಜ್ ಕಲಿತಾವೆ. ಉರ್ದು ಕಲಿಸಿ ಉರ್ದು, ತಮಿಳ್ ಕಲಿಸಿ ತಮಿಳ್, ಕನ್ನಡ ಕಲಿಸಿ ಕನ್ನಡ, ಕೊಂಕಣಿ. ನಿಮಗೆ ಆ ಕಡೆ ಒಂದು ಭಾಷೆ ಇದೆ, ನಮ್ಮ ಕೊಡಗು ಭಾಷೆ ಇದೆ, ಕಲಿಸಿ. ಅವ್ರು ಕಲಿತಾರಿಲ್ಲ ಅಂತ ಹೇಳಿ. ಈಗ ನಿಮಗೆ ಕಲಿಯಕ್ಕೆ ಹೋಗ್ರಿ, ಆಗಲ್ಲ. ಮಕ್ಕಳನ್ನ ಕೂರಿಸಿ, ಚಿಕ್ಕ ಮಕ್ಕಳನ್ನ ನಿಮ್ಮನ್ನ ಅವ್ರು ಫಾಸ್ಟ್ ಆಗಿ ಕಲಿತಾರೆ. ನೀವು ಮೆಮೊರಿ ಫುಲ್ ಆಗಿರ್ತದೆ ತಲೆ ಒಳಗೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅನುಭವಗಳನ್ನ ನಾವು ತಗೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಈ ತರ ಎಕ್ಸಾಂಪಲ್ಸ್ ಬೇಡ. ನಮ್ಮ ಮಕ್ಕಳಿಗೆ ಸಿಕ್ಕಾಕೊಂಡ್ಬಿಡ್ತಾರ ಪಾಪ. ಆಮೇಲೆ ಅವ್ರ ಭವಿಷ್ಯ ಏನಾಗ್ಬೇಕು ಅವರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.